ರೇಟ್ ಜಾಸ್ತಿ ಆಗ್ತಿದೆ, ನೀರಿನ ರೇಟು ಜಾಸ್ತಿ ಮಾಡಿದ್ರೆ ಹೇಗೆ? ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲ ಬೆಲೆ ಜಾಸ್ತಿ ಇದೆ. ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನಮ್ಮ ಸರ್ಕಾರ ಬಂದ್ಮೇಲೆ ಪವರ್ ಬೆಲೆ ಲೆಕ್ಕ ಹಾಕ್ಬಿಟ್ರು ಕಡಿಮೆನೂ ಮಾಡಿಲ್ವ ನಾವು? ಏನ್ ಮಾಡ್ತೀರಿ? ಈಗ ಹಿಂದೆ 35 ಕೋಟಿ ರೂಪಾಯಿ ಇತ್ತು ಪವರ್ ಬೆಲೆ, ಈಗ 75 ಕೋಟಿ ಆಗ್ತಾ ಇದೆ. ಹೆಂಗೆ? ಎಲ್ಲರಿಗೂ ಕೂಡ 10% ರೈಸ್ ಮಾಡ್ತೀವಿ, ಸ್ಯಾಲರಿಗಳನ್ನ, ಡಿಎಗಳನ್ನ ಜಾಸ್ತಿ ಮಾಡ್ತೀವಿ. ಏನಿಲ್ಲದೆ ಹಂಗೆ ಎಷ್ಟು ದಿನ ಫ್ರೀಯಾಗಿ ನಡ್ಸಕ್ ಆಗ್ತಾ ಇಲ್ಲ. ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ, ಒಂದು ಕೋರ್ಟ್ ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ. ಓಕೆ ಸರ್, ಈಗ ಸರ್ ಬಿಬಿಎಂಪಿ ಮಾದರಿಯಲ್ಲಿ OTS ಕೊಡ್ತೀರಾ ಸರ್ ಬ್ಯಾಲೆನ್ಸ್ ಗಳಿಗೆ? ಅದು ಮಾಡ್ತಾ ಇದೀವಿ. ಅದು ಬ್ಯಾಲೆನ್ಸ್ ಕೊಡೋರಿಗೆ ಅದಕ್ಕೂ ಕೂಡ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಎಲ್ಲರಿಗೂ ತರಬೇಕು ಅಂತ ಮ್ಯಾಪ್ ಇದಕ್ಕೆ ದಾಖಲೆಗೆ ತರಬೇಕು ಅಂತ ಒಂದು ಪ್ರಪೋಸಲ್ ಕೊಡಿ ಅಂತ ಹೇಳಿದೀವಿ. ಎಷ್ಟಿದೆ ಸರ್ ಬ್ಯಾಲೆನ್ಸ್? ಇದೆ, ಸುಮಾರಿದೆ. ಸರ್ ಆಮೇಲೆ ಟನಲ್ ಪ್ರಾಜೆಕ್ಟ್ಗೆ ಟೆಂಡರ್ಗೆ 17,780 ಕೋಟಿ ರೂಪಾಯಿ ಈಗಾಗಲೇ GST ಸೇರಿ ಅದಕ್ಕೆ ಈಗಾಗಲೇ 2 ಪ್ಯಾಕೇಜ್ಗೆ ನೆಕ್ಸ್ಟ್ ಈ ಫೆಬ್ರವರಿಗೆ ಎಂಡ್ಗೆ ಟೆಂಡರ್ ಕರೆದು ಈಚೆ ಫ್ಲೋಟ್ ಆಗಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಒಂದು 3 ವರ್ಷದಲ್ಲಿ ಅದು ಮುಗಿಬೇಕು ಅನ್ನೋದು ಹೇಳಿದ್ದೀನಿ, ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಕೆಲವು ಏನೇನೋ ಇಚ್ಚಿತ್ತು, ಗೌರ್ಮೆಂಟ್ ಅವರು ಕೂಡ ಅದಕ್ಕೆ ಅವ್ರಿಗೆ ಗ್ಯಾರಂಟಿ ಕೊಡಲಿಕ್ಕೆ ಅದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ನಾವು BBMP ಅವರು ಕೂಡ ಸ್ವಲ್ಪ ಹಣ ಹಾಕ್ತಾರೆ, ಮಿಕ್ಕಿದ್ದು ಸರ್ಕಾರದ ಗ್ಯಾರಂಟಿ ಕೇಳಿದ್ದೀವಿ. ಸೊ ಅದು ಕೂಡ ಫಸ್ಟ್ ಲೆಂತ್ ಮಾಡಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ. ಸೊ ಅದಕ್ಕೆ ಟೆಂಡರ್ ಲಾಸ್ಟ್ ಡೇಟ್ ನಾನು ಲೇಟ್ ಮಾಡಕ್ಕೆ ಹೋಗ್ಬೇಡಿ, ಏನೇನು ಮಿಸ್ಟೇಕ್ಸ್ ಇದೆ ಅದೆಲ್ಲ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ದೀನಿ. ಯಾವ ಬ್ಯಾಂಕ್ ಸಾಲ ಕೊಡೋದಕ್ಕೆ? ಯಾವ ಬ್ಯಾಂಕ್? ಸರ್ಕಾರ ಗ್ಯಾರಂಟಿ, ಅದಕ್ಕೆ ನಾವು ಕರೆದಿದ್ದೀವಿ, ಯಾರು ಬೇಕಾದ್ರೂ ಕೊಡಿ ಅಂತ. ಈಗಾಗಲೇ ಹಟ್ಕೋರು ಬಂದಿದ್ದಾರೆ, ಕೆಲವು ಬ್ಯಾಂಕ್ ಅವರೆಲ್ಲ ಬಂದಿದ್ದಾರೆ. ನಾವು ಅವ್ರಿಗೆ HDFC, ಹಟ್ಕೋ, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಎಲ್ಲ ಬಂದಿದ್ದಾರೆ. ನಾವು ಬಿಡ್ ಕರೆದಿದ್ದೀವಿ, ಯಾರು ಕಡಿಮೆ ಕೊಡ್ತೀರಾ ಅಂತ ಬಿಡ್ ಕರೆದಿದ್ದೀವಿ, ರೇಟ್ ಆಫ್ ಇಂಟ್ರೆಸ್ಟ್ ಕರೆದಿದ್ದೀವಿ. ನಿಮ್ಮಲ್ಲೂ ಯಾರು ಬ್ಯಾಂಕರ್ಸ್ ಇದ್ರೆ ನೀವು ಅರ್ಜಿ